ಹಲೋ, ಗುಡ್ ಮಾರ್ನಿಂಗ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ RK ಯೂಟ್ಯೂಬ್ ಚಾನಲ್. ಸೊ ಕುಕಿಂಗ್ ವಿಡಿಯೋಸು ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ದುಬಾಯ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ಬೇಕಂತ ಅನ್ನಿಸ್ತು. ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಇಂಡಿಯಾಗೂ ಇಲ್ಲಿಗೂ ಇವಾಗ ಇಂಡಿಯಾದಲ್ಲಿ ಎಷ್ಟು ಗಂಟೆ ಆಗಿದೆ, ಇಲ್ಲಿ ಎಷ್ಟು ಗಂಟೆ ಆಗಿದೆ, ನಿಮಗೇನಾದರೂ ಟೈಮಿಂಗ್ ಡಿಫ್ರೆನ್ಸ್ ಗೊತ್ತಾ? ಸೊ ಇಲ್ಲಿಗೂ ಇಂಡಿಯಾಗೂ 1.5 ಅವರ್ ಡಿಸ್ಟೆನ್ಸ್ ಇದೆ, ಅಂದರೆ 90 ಮಿನಿಟ್ ಡಿಫ್ರೆನ್ಸ್ ಇದೆ. ಸೊ ಇವಾಗ ಇಲ್ಲಿ ಎಷ್ಟಾಗಿದೆ, ಇಂಡಿಯಾದಲ್ಲಿ ಎಷ್ಟಾಗಿದೆ ಎರಡೂ ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ನೋಡಿರಿ 7:56. ಸೊ 7:56 ಆಗಿದೆಯಲ್ಲ. ಸೊ ಇವಾಗ ಇಂಡಿಯಾಲ್ಲ ಎಷ್ಟಾಗಿರುತ್ತೆ ಅಂದರೆ 9 ಗಂಟೆ 9:30. ಆಲ್ಮೋಸ್ಟು 9:30ಗೆ 4 ಮಿನಿಟ್ ಕಡಿಮೆ ಇರುತ್ತೆ ಅನಿಸುತ್ತೆ, ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಅಂದರೆ 9:36 ಹತ್ರ ಆಗಿರುತ್ತೆ ಇವಾಗ ಇಂಡಿಯಾಲಿ. ಆ್ಯಕ್ಚುಲಿ ನಾವು ಟೈಮಿಂಗ್ ವೈಸ್ ನೋಡಿದ್ರೆ ಇಂಡಿಯಾದಲ್ಲಿ ಈ ದುಬೈಗಿಂತ ಮುಂದೆ ಇದೆ, ಬಟ್ ರಿಯಲ್ ದುಬೈ ಇಂಡಿಯಾಕ್ಕಿಂತ ತುಂಬ ಮುಂದೆನೇ ಇದೆ. ಆ್ಯಕ್ಚುಲಿ ಇದೇ ಒಂದು 40 ಇಯರ್ ನೋಡ್ಬೇಕಂದ್ರೆ ದುಬೈ ತುಂಬ ಹಿಂದ್ಗಡೆ ಇತ್ತು. ಸೊ ಆದರೆ ಒಂದು ಟೈಮ್ ಯಾವಾಗ ಅವರು ಆಯಿಲ್ ಸಿಕ್ತು ಅಲ್ಲಿಂದ ಅವ್ರು ವಾಪಸ್ ಹಿಂದ್ಗಡೆ ನೋಡೋ ಇದನ್ನೇ ಇಲ್ಲ ಅವ್ರಿಗೆ. ಅಂದರೆ ಆ ಥರ ತುಂಬ ಮುಂದೆ ಈ ದೇಶ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಎಲ್ಲದರಲ್ಲೂ ಮುಂದೆ ಅಂತ ಹೇಳ್ಬೋದು. ಇನ್ನು ಒಂದು ಇಂಡಿಯಾದಲ್ಲಿ ವೀಕೆಂಡ್ ಅಂದರೆ ಹೆಂಗಿರುತ್ತೆ ಅಂದರೆ ಸ್ಯಾಟರ್ಡೆ ಹಾಫ್ ಡೇ, ಸಂಡೇ ಹಾಲಿಡೇ, ಈ ಥರ ಇರುತ್ತೆ ವೀಕೆಂಡ್ ಅಂದರೆ. ಆದರೆ ಇಲ್ಲಿ ಹಂಗಿಲ್ಲ, ಫ್ರೈಡೇ ಹಾಫ್ ಡೇ, ಸ್ಯಾಟರ್ಡೇ ಫುಲ್ ಹಾಫ್ ಡೇ, ಸ್ಯಾಟರ್ಡೇ ಹಾಲಿಡೇ, ಸಂಡೇನೂ ಹಾಲಿಡೇ. ಸ್ಪೆಷಲಿ ಹೇಳ್ಬೇಕಂದ್ರೆ ದುಬೈಯಲ್ಲಿ ಈ ಥರ ಸ್ಕೂಲ್ಸ್ಗಳಿಗೆ, ನನ್ನ ಮಗಳು ಸ್ಕೂಲ್ ಹೋಗ್ತಾಳಲ್ಲ, ಫ್ರೈಡೇ ಹಾಫ್ ಡೇ ಇರುತ್ತೆ, ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ವೀಕೆಂಡು. ಬಟ್ ಇಲ್ಲಿ ಶಾರ್ಜಾ ಸ್ಕೂಲ್ ಯಾವ ಥರ ಅಂದರೆ ಶಾರ್ಜಾ ಸ್ಕೂಲು ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ 4 ಡೇಸ್ ಸ್ಕೂಲು. ಆಮೇಲೆ ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ಡೇಸ್ ಫುಲ್ ವೀಕೆಂಡ್ ಹಾಲಿಡೇ ಇರುತ್ತೆ ಇಲ್ಲಿ ಶಾರ್ಜಾ ರೂಲ್ಸು ಸ್ಕೂಲ್ಗಳಿಗೆ. ಆಫೀಸ್ಗಳಿಗೆ ಆದರೆ ಇಲ್ಲಿ ಸ್ಯಾಟರ್ಡೆ ಸಂಡೇ ಫುಲ್ ಹಾಲಿಡೇ ಇರುತ್ತೆ. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಡಿಫ್ರೆನ್ಸ್, ಇವಾಗ ನೀವು ಅಲ್ಲಿ ಇಂಡಿಯಾಲಿ ಇದು ಕೂಡ ಹಾಕಿರ್ತೀರಲ್ಲ ವೈಫೈ ಕನೆಕ್ಷನ್, ಮೊಬೈಲ್ ಇಂಟರ್ನೆಟ್ ರೀಚಾರ್ಜ್ ಇರೋರು ವೈಫೈ ಕನೆಕ್ಷನ್ ತೊಗೊಳಲ್ಲ. ಬಟ್ ಆಲ್ಮೋಸ್ಟ್ ಸಿಟಿಗಳಲ್ಲಿ ನೋಡಿದ್ದೀನ ವೈಫೈ ಕನೆಕ್ಷನ್ ತೊಗೊಂಡಿರ್ತಾರೆ. ಅವರೆಷ್ಟು ಪೇ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ನಾವು ಎಷ್ಟು ಪೇ ಮಾಡ್ತೀವಿ ಅಂದರೆ 1 ಮಂತಿಗೆ 300 ದಿರಮ್. ಸೊ ಇವಾಗ 300 ದಿರಮ್ ಅಂದರೆ ಎಷ್ಟಾಗುತ್ತೆ, 25 ರೂಪೀಸ್ ಅಲ್ಲ 1 ದಿರಮ್ ಅಂದರೆ. ಸೊ 25 ಇಂಟು 300 ಅಂದರೆ ನಾವು 1 ಮಂತಿಗೆ 7,500 ಇಂಡಿಯನ್ ರುಪೀಸಲ್ಲಿ ಪೇ ಮಾಡೋದು, ಕನ್ವರ್ಟ್ ಮಾಡ್ದಾಕರಾಗ. ಸೊ ಇಷ್ಟು ಇಂಡಿಯಾದಲ್ಲಿ ಪೇ ಮಾಡಲ್ಲ ಅನಿಸುತ್ತೆ. ಇಂಟರ್ನೆಟ್ ಕನೆಕ್ಷನ್ ಭಾಳ ಆದರೆ 1,000 2,000 ಅಷ್ಟರೊಳಗಡೆ ಇರ್ಬೋದು. ಸೊ ಇಲ್ಲಿ ಲಿವಿಂಗ್ ಆಫ್ ಎಕ್ಸ್ಪೆನ್ಸಿವ್ ಜಾಸ್ತಿ ಇದೆ ಅನ್ನೋಕ್ಕೆ ಇದೆ. ಇನ್ನು ನೆಕ್ಸ್ಟು ಇಂಡಿಯಾಲಿ ಎಷ್ಟೇ ಇದು ಇದ್ರೂ ಗ್ರೋಸರಿ ಶಾಪಿಂಗ್ ಅಥವಾ ಮನೆ ಖರ್ಚಿಗೆ ಏನು ಮಾಡಿದ್ರು ಎಷ್ಟಾಗುತ್ತೆ ಅಂತಂದರೆ ಆಗ್ಬೋದೇನಪ್ಪ 5,000 6,000 ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನೋಡಿದ್ರೆ. ಸೊ ಇಲ್ಲಿ ನಾನು ಮಂತ್ಲಿ ಎಷ್ಟೇ ಕೈ ಒತ್ತಿ ಹಿಡಿದು ಖರ್ಚು ಮಾಡಿದ್ರೂ 1,200 ಹೋಗುತ್ತಾ. 1,200 ಇಂಟು 25 ಅಂದರೆ ಆಲ್ಮೋಸ್ಟ್ 30,000 ಫಾರ್ ಓನ್ಲಿ ಗ್ರೋಸರಿ ಶಾಪಿಂಗ್ ಹೋಗುತ್ತೆ ಇಲ್ಲಿ. ಎಕ್ಸ್ಪೆನ್ಸಿವ್ ಅಲ್ಲ ಲಿವಿಂಗ್ ಆಫ್ ಇಲ್ಲಿದು 30,000 ಯಾರೂ ಪೇ ಮಾಡೋಕ್ಕಿಲ್ಲ ಇಲ್ಲಿ ಇಂಡಿಯಾಲಿ ಒಂದು ಮಂತಿಗೆ. ಮನೆಗೆ ಗ್ರೋಸರಿ ಬೇಕಾಗೋದು ಸಾಮಾನಿಗೆಲ್ಲ. ಸೊ ಇಲ್ಲ ಅಷ್ಟು ಹೋಗುತ್ತೆ. ಕಿರಾಣಿ ಸಂತಿ ಅಥವಾ ವೆಜಿಟೇಬಲ್ಸ್ ಏನೇ ತೊಗೊಂಬಂದರೂ ಇಲ್ಲಿ 30,000 ಬೇಕು. ಜಸ್ಟು ಒಂದು ಹಸ್ಬೆಂಡು ವೈಫು ಮತ್ತು 2 ಮಕ್ಕಳಿಗೆ. ಬ್ಯಾಚುಲರ್ಸ್ ಇದ್ದವ್ರಿಗೆ ಏನು ಬೆನಿಫಿಟ್ ಇರುತ್ತೆ ಅಂದ್ರೆ, ಬ್ಯಾಚುಲರ್ಸಿಗೆ ಒಬ್ಬರೇ ಇರ್ತಾರಲ್ಲ, ಜಾಸ್ತಿ ಕುಕಿಂಗ್ ಇರಲ್ಲ. ಆಮೇಲೆ ಅವ್ರು ಎಲ್ಲಿ ವರ್ಕ್ ಮಾಡ್ತಾರಲ್ಲೇ ಅವ್ರಿಗೆ ಫುಡ್ಡಿನ ಫೆಸಿಲಿಟಿ ಇರುತ್ತೆ. ಅಕೊಮಡೇಷನ 500 ಅಥವಾ 600 ಈ ಥರ ಬೆಡ್ ಸ್ಪೇಸ್ ಸಿಗುತ್ತೆ ಅವರಿಗೆ. ಶೇರಿಂಗ್ ರೂಮ್ ಇರ್ತಾರಲ್ಲ. ಸೊ ಅವ್ರಿಗೆ ಯಾಕೆ ಉಳಿತಾಯ ಆಗ್ತೈತೆ ಅಂದ್ರೆ ಅವರು ಇವಾಗ ಕರೆಂಟ್ ಬಿಲ್ಲು ಇಲ್ಲಿ ಸೇವಾ ಬಿಲ್ ಅಂತ ಕರೀತಾರೆ. ಅದರೊಳಗೆ ಏನೇನು ಇನ್ಕ್ಲೂಡ್ ಇರುತ್ತೆ ಅಂದರೆ ಗ್ಯಾಸು, ವಾಟರು, ಎಲೆಕ್ಟ್ರಿಸಿಟಿ ವಿತ್ ವ್ಯಾಟ್. ಸೊ ಸೇವಾ ಬಿಲ್ ಅಂತ ಕರೀತಾರೆ. ನಾವು ಎಲ್ಲ ಸೇರಿ ಯೂಸ್ ಮಾಡೋದು ಒಂದು 200-300 ಬಂದ್ರೆ ಅವ್ರು ಅದ್ರ ಮೇಲೆ ನಮಗೆ ಸೇವಾ ಬಿಲ್ ಅಂತೇಳಿ ಆ್ಯಡ್ ಮಾಡಿ ಟೋಟಲ್ ನಮ್ಮ ಕಡೆ 6,000 to 700. ಇವಾಗ ಇನ್ನು ಸಮ್ಮರ್ ಬಂತಂದ್ರೆ ಅವಾಗಂತೂ ನೋಡೋಕ್ಕೆ ಹೋಗಬಾರ್ದು.
ಫುಲ್ ಏನಾಗ್ಬಿಡುತ್ತೆ ಅಂದರೆ 800-900ವರೆಗೂ ಹೋಗ್ಬೋದು. ಸೊ ಅವಾಗ ಬಂದರೆ ಇವಾಗ ಅಲ್ಲಿ ಇಂಡಿಯಲ್ಲಿ ಕರೆಂಟ್ ಬಿಲ್ಲು ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಇವಾಗಂತೂ ಗೌರ್ಮೆಂಟ್ ಕರ್ನಾಟಕದಾಗ ಫ್ರೀ ಕೊಡಾತೈತಿ ಎಲ್ರಿಗೆಲ್ಲ, ಆಲ್ಮೋಸ್ಟ್ ಕಡಿಮೆ ಅಂತ ಏನೋ ಹೇಳ್ಬೋದು. ಬಟ್ ಇಲ್ಲಿ ನೋಡಿದ್ರೆ ಇವಾಗ ನಾವು 600 ಇಡೋಣ 1 ಮಂತು, ಆಲ್ಮೋಸ್ಟ್ ಇವಾಗ ಅಷ್ಟು ಬರುತ್ತಲ್ಲ. ಅಂದರೆ ನಾವು 15,000 ಜಸ್ಟ್ ಸೇವಾ ಬಿಲ್ ಕಟ್ತೀವಿ ಇಲ್ಲಿ ಇಂಡಿಯನ್ ರುಪೀಸಲ್ಲಿ. ಸೊ ಎಷ್ಟಾಯಿತು ಲಿವಿಂಗ್ ಅಪ್ ಎಕ್ಸ್ಪೆನ್ಸಿವ್ 30,000 ಗ್ರೋಸರಿ, ಆಮೇಲೆ ಇಂಟರ್ನೆಟ್ದು 7,500 ಪ್ಲಸ್ ಸೇವಾ ಬಿಲ್ ಒಳಗೆ ಎಲೆಕ್ಟ್ರಿಸಿಟಿ, ವಾಟರು, ಗ್ಯಾಸು ಎಲ್ಲ ಸೇರಿ ಅದು ಬರುತ್ತಾ. ಎಷ್ಟಾಗುತ್ತೆ ಲಿವಿಂಗ್ ಅಪ್ ಎಕ್ಸ್ಪೆನ್ಸಿವ್ 600 × 25 ಅಂದ್ರೆ 15,000 ಪ್ಲಸ್ 30,000 ಪ್ಲಸ್ 7,500. ಸೊ ಆಲ್ಮೋಸ್ಟ್ 52,500 ಇಲ್ಲೇ ಖರ್ಚಿಗೆ ಆಗೋಗ್ಬಿಡುತ್ತೆ. ಇದು ಎಲ್ಲಿ ಆಚೆ ಹೋಗ್ಲಾರ್ದೆ ನಮ್ಮದು ಜಸ್ಟ್ ಡೈಲಿ ರುಟೀನ್ ಒಳಗೆ ಮನೆ ಖರ್ಚಿಗೆ ಬೇಕಾಗೋದು ಹೋಗುತ್ತೆ 52,500 ಇಂಡಿಯನ್ ರುಪೀಸಲ್ಲಿ. ಸೊ ಇಲ್ಲಿ ರುಪೀಸಲ್ಲಿ ಹೇಳ್ಬೇಕಂದ್ರೆ ದಿರಮ್ನಾಗ 1,200 ಪ್ಲಸ್ 300 ಪ್ಲಸ್ 600 2,100 ಇಲ್ಲೇ ಹೋಗುತ್ತೆ. ಸೊ ಯಾರ್ದಾದ್ರೂ ಇಲ್ಲಿ ದುಬೈ ಕರೆನ್ಸಿಲಿ ಅವ್ರದ್ದು 2,100 ಮಂತ್ಲಿ ವಿತ್ ಇಲ್ಲಿ ಏನಾದರೂ ಲಿವಿಂಗ್ ಅಪ್ ಎಕ್ಸ್ಪೆನ್ಸಿವ್ ಇಷ್ಟು ಹೈ ಇದೆಯಲ್ಲ. ಸೊ ಹಸ್ಬೆಂಡ ವೈಫ ಇಬ್ಬರು ಕೆಲಸ ಮಾಡಿದ್ರೆ ಏನರೆ ಅವ್ರು ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಇನ್ನೂ ಒಂದು ನಮಗೆ ಬೆನಿಫಿಟ್ ಏನಂದ್ರೆ ಇವಾಗ ನನ್ನ ಮಕ್ಳು ಸ್ಕೂಲಿಗೆ ಹೋಗ್ತಾಳಲ್ಲ, ಸೊ ಅಲ್ಲೇ ನಾವು ಜಮ್ಸ್ ಒಳಗೆ ವರ್ಕ್ ಮಾಡೋದ್ರಿಂದ ನಮ್ಮ ಯಜಮಾನ್ರು 50% ನಮಗೆ ಆಫ್ ಇರುತ್ತೆ ಸ್ಕೂಲ್ ಫೀಯಲ್ಲಿ ಮಗಳಿಗೆ. ಅಂದರೆ ಇವಾಗ ನಾವು ಮಂತ್ಲಿ 1,000 ದಿರಮ್ ಕಟ್ಬೇಕಂದ್ರೂ ನಾವು ಓನ್ಲಿ 500 ದಿರಮ್ ಅಷ್ಟೇ ಕಟ್ಟಬೇಕು. ಯಾಕಂದರೆ ನಮ್ಮ ಟೀಚರ್ಸ್ ಫ್ಯಾಕಲ್ಟಿ ಇದ್ದವ್ರಿಗೆ 50% ಆಫ್ ಫಾರ್ ದೇರ್ ಫಸ್ಟ್ ಕಿಡ್ ಓನ್ಲಿ, ಮೊದಲನೇ ಮಗಳಿಗೆ ಅಥವಾ ಮಗುಗೆ. ಸೊ ಇವಾಗ ಸೆಕೆಂಡ್ ಕಿಡ್ಸ್ ಸ್ಕೂಲ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಂದರೆ ಅವ್ರ ಫುಲ್ ಫೀ ನಾವು ಪೇ ಮಾಡಬೇಕು, ಈವನ್ ಬಸ್ಸು ಟ್ರಾನ್ಸ್ಪೋರ್ಟ್ ಫೀ, ಈವನ್ ಸ್ಕೂಲ್ ಫೀ ಎಲ್ಲ. ಸೊ ಈಗ ಎಜುಕೇಷನ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಈಗ ಗೊತ್ತಾಯ್ತಾ. ಬಟ್ ಎಜುಕೇಷನ್ ಕ್ವಾಲಿಟಿನೂ ಅಷ್ಟೇ ಹೈ ಆಗಿರುತ್ತೆ ಇಲ್ಲಿ. ನಮಗೆಲ್ಲ ನಾವು ಡಿಗ್ರಿಲಿದ್ದಾಗ ನಾವು ಏನೋ ಫೋನ್ಗೆ ನೋಡೋದು, ಇಲ್ಲಿ ಹಂಗಿಲ್ಲ. ಅವಳು ಇವಾಗ KG ಇದ್ದಾಳೆ ನನ್ನ ಮಗಳಂದ್ರೂ ಅವಳ ಹತ್ರ ಅವಳ ಕ್ಲಾಸಲ್ಲಿ ಅವರಿಗೆ ಟ್ಯಾಬಲ್ಲಿ ಟೀಚ್ ಮಾಡ್ತಾರೆ. ಸೊ ಅದು ಫಸ್ಟ್ ಆದರೆ ಟ್ಯಾಬ್ ಅವರೇ ಪ್ರೊವೈಡ್ ಮಾಡ್ತಾಯಿದ್ರು. ಈಗ ರೀಸೆಂಟಾಗಿ ಅದೇನು ಇಶ್ಯೂ ಆಗೈತೆ ಗೊತ್ತಿಲ್ಲ. ಸೊ ಪೇರೆಂಟ್ಸು ಟ್ಯಾಬ್ ಕೊಡಬೇಕಾಗಿತ್ತು. ಸೊ ವೀಕ್ಲಿ 2-3 ಕ್ಲಾಸ್ ಅವಳಿಗೆ ಟ್ಯಾಬಲ್ಲೇ ಟೀಚ್ ಮಾಡ್ತಾರೆ. ಇನ್ನೂ ಒಂದು ಇಲ್ಲಿ ಬರೋವ್ರಿಗೆ ಇನ್ನೂ ಒಂದು ಮೇನ್ ಮೆಸೇಜ್ ಹೇಳ್ತೀನಿ, ಏನಂದ್ರೆ ಇಲ್ಲಿ ವಾಟರ್ಲೆ ಯಾರು ಹೆಡ್ ವಾಶ್ ಮಾಡ್ತಾರಲ್ಲ, ಮೇನ್ ಪ್ರಾಬ್ಲಮ್ ಏನಂದ್ರೆ ಅವ್ರದ್ದು ಹೇರ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿದ್ದು ಪ್ರತಿಯೊಬ್ಬರಿಗೂ ಈ ನೀರಲ್ಲಿ ಇರೋದರಿಂದ ಅದು ಎಲ್ಲರಿಗೂ ಪ್ರಾಬ್ಲಮ್ ಅವ್ರು ಫೇಸ್ ಮಾಡೇಬೇಕು. ಹೇರ್ ಫಾಲ್ ಆಗುತ್ತೆ, ಯಾಕಂದರೆ ಬಿಕಾಸ್ ಆಫ್ ವಾಟರ್. ಇಲ್ಲಿ ಸಿ ವೋಲ್ಟ್ ಜಾಸ್ತಿ ಇರುತ್ತಲ್ಲ. ಇಂಡಿಯಾಲಿ ಫ್ರೀ ಆಫ್ ವಾಟರ್ ಕುಡಿತೀವಿ ನಾವು, ಹಳ್ಳಿಗಳೆಲ್ಲ ಅಂತ ಬೋರ್ವೆಲ್ ನೀರು ಕುಡ್ದವ್ರು ನಾವು. ಫ್ರೀ ಆಫ್ ವಾಟರ್ ನಾವು ಅಂದ್ರೆ ರೊಕ್ಕ ಕೊಟ್ಟು ಯಾರು ನಾವು ನೀರು ಕುಡ್ದೇ ಇಲ್ಲ. ಬಟ್ ಇಲ್ಲಿ ನಾವು ನೀರು ಕುಡಿತೀವಲ್ಲ, ಸೊ 1 ಬಾಟಲ್ ಇರುತ್ತಲ್ಲ, ಎಷ್ಟದು 120 ಲೀಟ್ರ್ ಬಾಟಲ್ ಅಂತ ತಿಳ್ಕೊಳ್ಳಿ. ಅದು 1 ಬಾಟಲ್ಗೆ ನಾನು ತೋರಿಸ್ತೀನಿ ನಿಮ್ಮ ಬಾಟಲ್ ಬೇಕಂದ್ರೂ. ಸೊ ಇವು ನೋಡ್ಬೋದು, ಈ ಥರ 1 ಬಾಟಲ್ಗೆ ನಾನು 650 ಪೇ ಮಾಡ್ತೀನಿ. ಅಂದರೆ 6 ದಿರಮು 50 ಪೀಲ್ಸ್ ಅಷ್ಟು ಪೇ ಮಾಡ್ತೀನಿ. ಸೊ ನಾವು ಅದನ್ನು ಇಂಡಿಯನ್ ರುಪೀಸಲ್ಲಿ ಹೇಳಬೇಕಂದ್ರೆ ಎಷ್ಟಾಗುತ್ತೆ ಅಂದರೆ 25 ಅಂದರೆ 25 ರುಪೀಸ್ ಅಂದರೆ 1 ದಿರಮ್. ಸೊ 25 × 6 ಅಂದರೆ ಎಷ್ಟಾಗತ್ತೆ ನೋಡಿ. ಸೊ ಅಂದರೆ ನಾನು 1 ಬಾಟಲ್ಗೆ ಇಂಡಿಯನ್ ರುಪೀಸಲ್ಲಿ 162 ರುಪೀಸ್ ಪೇ ಮಾಡ್ತಾಯಿದ್ದೀನಿ. ನಿಜ ಹೇಳ್ಬೇಕಂತಂದರೆ ನಾನು ಅಲ್ಲಿ ಇಂಡಿಯಲ್ಲಿ ವಿಸಿಟ್ ಮಾಡಿದಾಗ ಈ ಫಿಲ್ಟ್ರ್ ಮಾಡಿರೋದು ಮಷಿನ್ ಫಿಕ್ಸ್ ಮಾಡಿರ್ತಾರಲ್ಲ, ಅಲ್ಲೋಗಿ ಈ ಥರ ಬಾಟಲ್ನ 5 ರುಪೀಸು ಅಥವಾ 10 ರುಪೀಸ್ ಕೊಟ್ಟು ನಮ್ಮ ಮನೇಲಿ ತುಂಬ್ಕೊಂಬರ್ತಾರೆ, ನಮ್ಮ ತಮ್ಮ ಅಥವಾ ಯಾರಾದರೂ ನೋಡಿದ್ದೀನಿ. ಬಟ್ ನಾವಿಲ್ಲಿ 1 ವಾಟರ್ ಬಾಟಲ್ ಅಷ್ಟಿಗೆ ಎಷ್ಟು ಕೊಡ್ತೀವಂದರೆ 162. ಈ ಥರ 1 ವೀಕಿಗೆ ನಮಗೆ ಎಷ್ಟು ಬೇಕಂದರೆ
4 ಬಾಟಲ್ ಬೇಕಂದರೆ ನಾನು 4 ಬಾಟಲ್ಗೆ ಎಷ್ಟು ಕೊಡಬೇಕಾಗುತ್ತೆ, 650. ಸೊ ನಮಗೆ ಮಂತ್ಲಿ ಎಷ್ಟು ಬರೀ 1 ವೀಕಿಗೆ 650 ರುಪೀಸ್ ಕೊಟ್ಟು ನಾವು ವಾಟರ್ ಜಸ್ಟ್ ವಾಟ್ರಿಗೆ ಅಷ್ಟು ಎಕ್ಸ್ಪೆನ್ಸಿವ್ ಬರುತ್ತೆ ಇಂಡಿಯನ್ ರುಪೀಸಲ್ಲಿ. ಯಾಕಂದ್ರೆ 650 ನೀರು ಕುಡಿಯೋಕೆ ಯಾರು ಇಂಡಿಯಾಲೇ 650 ಅಷ್ಟು 1 ವೀಕಿಗೆ ನೀರಿಗೆ ಖರ್ಚು ಮಾಡಲ್ಲ ಅಂತ ಅನ್ಕೋತೀನಿ ನಾನು. ಆಮೇಲೆ ಇನ್ನೂ ಒಂದು ಹೇಳ್ಬೇಕು, ಇಲ್ಲಿದು ದುಬೈಗೂ ಇಲ್ಲಿ ಕಂಪೇರ್ ಮಾಡ್ಬೇಕಂತಂದರೆ ಸೇಫ್ಟಿ ಅಂದರೆ ಇಂಡಿಯಾಲಿ ಎಷ್ಟು ಇಂಡಿಯಾ ಸೇಫಾಗಿದೆ, ಎಷ್ಟು ಮಕ್ಕಳು ಕಳ್ತನ ನಡೆದಿದೆ, ಮನೆ ಕಳ್ತನ ನಡೀತಿದೆ, ಗೋಲ್ಡ್ ಕಾಲ ಲೇಡೀಸ್ ಹಿಂಗೆ ವಾಕ್ ಹಗ್ಲತ್ತಲ್ಲೇ ನೈಟ್ ಬಿಡಿ ಹಗ್ಲತ್ತಲ್ಲೇ ಹಿಂಗೆ ಹೋಗ್ತಿದ್ರೆ ಹೋಗ್ತಾ ಚೈನೆಲ್ಲ ಸ್ನ್ಯಾಚ್ ಮಾಡ್ತಾಯಿದ್ದಾರೆ. ಇಷ್ಟು ಹೆಣ್ಮಕ್ಳ ಪರಿಸ್ಥಿತಿ ಹೆಂಗದೆ ಅಂದರೆ ಕೊಳಗೆ ಹಾಕ್ಕೊಂಡು ತಿರುಗಾಡುವಂಗಿಲ್ಲ, ಕಳ್ಳರ ಭಯ, ಕೊಳ್ಳನ ತೆಗೆದು ಇಡುವಂಗಿಲ್ಲ, ಯಾಕಂದ್ರೆ ಅದು ಮಾಂಗಲ್ಯ ಸರ ಆ ಥರ ಜನರ ಅವ್ರ ಭಯನೇ ಇಲ್ಲ, ಕಾನೂನು ಪೊಲೀಸರು ಅನ್ನೋದು ಇದು ಭಯನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಇಲ್ಲಿ ನಾನು ಇಷ್ಟೆಲ್ಲ ಹಾಕ್ಕೊಂಡು ಇದಕ್ಕಿಂತ ಜಾಸ್ತಿನೂ ಹಾಕ್ಕೊಳ್ಳಿ, ಎಷ್ಟೈತಿ ಅಷ್ಟು ಗೋಲ್ಡು ಹಾಕ್ಕೊಂಡು ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಮಿಡ್ ನೈಟಾ ನಾಟ್ ಅ ಡೇ ಆಗಲಿ ನಾ ಇಲ್ಲಿ ಫುಲ್ ಎಲ್ಲ ರೌಂಡ್ ಹೋಗಿ ಬಂದಿಲ್ಲ ಅಂತಲ್ಲ, ಹೋಗಿ ಬರ್ತೀನಿ ರಗಡ್ಸತಿ. ಬೇಕಂದ್ರೆ ನಿಮಗೆ ನಾವು ಹೋಗಿ ಒಂದು ವಿಡಿಯೋ ಮಾಡಿನೂ ಹಾಕ್ಬೋದು. ಬಟ್ ಆಲ್ಮೋಸ್ಟ್ ಅಲ್ಲಿ ಏನಾಗುತ್ತೆ, ನೈಟೆಲ್ಲ ಫುಲ್ ಕತ್ಲಿರುತ್ತಲ್ಲ, ವಿಡಿಯೋ ಮಾಡೋಕೆ ಹೋದರೆ ನಾನು ಫೇಸ್ ಕಾಣಲ್ಲ, ತೋರಿಸ್ಬೇಕಂದ್ರೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ಕೊತೇ ಹೋಗಬೇಕು. ಸೊ ಅದಕ್ಕೆ ಇದೆ ನನ್ನ ಕಡೆ ಸಾಕಷ್ಟು. ಮೊದಲೇ ಹೋದಾಗ ನಾವು ವಾಕಿಂಗ್ ಹೋದಾಗ ವಿಡಿಯೋ ಮಾಡ್ಕೊಂಡಿದ್ವು. ಸೊ ನಾನು ನೈಟ್ 12 ಗಂಟೆಗೆಲ್ಲ ಏನಾದರೂ ಎಮರ್ಜೆನ್ಸಿ ಮೆಡಿಕಲ್ ಟ್ಯಾಬ್ಲೆಟ್ ಬೇಕಾಗಲಿ ಏನೇ ಬೇಕಲಿ ಹೋಗ್ತಬೋದು. ಇಲ್ಲಿ 24/7 ಮೆಡಿಕಲ್ ಓಪನ್ ಇರುತ್ತೆ. ಇವನ್ ರೆಸ್ಟೋರೆಂಟ್ನೂ ಅವನು 24/7 ಓಪನ್ ಇದೆ. ಇನ್ನು ಇಲ್ಲಿನ ಒಂದೊಂದು ಈಗ ನೆಸ್ಟು ಅಥವಾ ಲುಲ್ಲು ನಮ್ಮ ಮನೆ ಸಮೀಪ ಇದ್ದಾವೆಲ್ಲ ಇವನು ನೈಟ್ 1 ಗಂಟೆವರೆಗೂ ಓಪನ್ ಇರುತ್ತೆ ವೀಕೆಂಡಲ್ಲಿ. ವೀಕ್ ಡೇಸಲ್ಲಿ 12 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಏನಾದರೂ ಎಮರ್ಜೆನ್ಸಿ ಥಿಂಗ್ಸ್ ಬೇಕಾದರೂ ನಾನು ನೈಟ್ 11 ಗಂಟೆ 12 ಗಂಟೆಗೆ ಹೋಗಿ ತೊಗೊಂಬಂದದ್ದು ಇದೆ ಮನೆ ಬೇಕಾಗೋದು. ಸೊ ನಮಗಲ್ಲದೆ ಇವಾಗ ನಾವು ಎಲ್ಲರ ಆಚೆ ಹೋದ ಕಡೆ ನಮ್ಮ ಫೋನ್ ಬಿಟ್ಟು ಬರಲಿ ಅಥವಾ ನಾವು ಏನೇ ಆದ್ರೂ ಅದು ವಾಪಸ್ ನಮಗೆ ಸಿಗುತ್ತೆ. ಆ ಥರ ಇಲ್ಲಿ ನಾವು ಗ್ಯಾರಂಟಿ ಕೊಡ್ಬೋದು. ಸೊ ಇಲ್ಲಿ ಸೇಫ್ಟಿ ಅಂತೂ ಇಡೀ ವರ್ಲ್ಡಲ್ಲೇ ಹೇಳ್ಬೇಕಂದ್ರೆ 100%. ಸೊ ಮೇನ್ ದುಬೈಯಲ್ಲಿ ಇದೇ ಮೇನ್ ರೀಸನ್ನು. ನಾ ತುಂಬ ದುಬೈ ಇಷ್ಟಪಡೋಕ್ಕೆ. ಇಂಡಿಯಾ ಇಷ್ಟ ಇಲ್ಲ ಅಂತಲ್ಲ, ಇಂಡಿಯಾ ತುಂಬ ಇಷ್ಟ. ಬಟ್ ಅಲ್ಲಿದು ಜನರಿಗೆ ಏನಾಗಿದೆ ಅಂತ, ಸೊ ಅವ್ರು ಇನ್ನೊಬ್ರದ್ದು ಹೋಗಿ ಕತ್ತಲಿರೋ ಚೈನ್ ಕಳ್ತನ ಮಾಡ್ತಾರಲ್ಲ ಕಳ್ಳರು, ಅವ್ರ ಮನೆಯಲ್ಲಿ ಅವ್ರದ್ದು ಹೆಣ್ಮಕ್ಳು ಯಾರೂ ಇರಲ್ವಾ ಫ್ಯಾಮಿಲಿಯವರಿಗೆ, ಅವ್ರ ಒಬ್ಬರಿಗೆ ಅವ್ರ ಕಾಲು ಕಟ್ ಮಾಡಿ ಅವ್ರ ಕಾಲಲ್ಲಿರೋ ಜ್ಯುವೆಲರ್ಸಿ ಎಲ್ಲ ಅದು ಸಿಲ್ವರ್ ಅದನ್ನೆಲ್ಲ ತೊಗೊಂಡೋಗಿದಾರಲ್ಲ, ಅವ್ರ ಮನೆಯಲ್ಲಿರೋ ಅವ್ರ ತಾಯಿ ಅವ್ರಿಗೆ ಹೆಣ್ಮಕ್ಳಿಗೆ ಇದೇ ಥರ ಬೇರೆಯವ್ರು ಮಾಡಿದ್ರೆ ಯಾವ ಥರ ಪರಿಸ್ಥಿತಿ. ಅಷ್ಟು ಥಿಂಕ್ ಮಾಡಲ್ವ. ಗೋಲ್ಡ್ ರೇಟ್ ಹಾಯ್ ಆಗಿದೆ ಅಂದರೆ ಕಳ್ತನಕ್ಕೆ ಇಳಿದು ಬಿಡೋದಾ ಇಂಡಿಯಲ್ಲಿ. ಸೊ ನಂಗೆ ತುಂಬ ಬೇಜಾರಾಗುತ್ತೆ ಇದೆಲ್ಲ ನ್ಯೂಸ್ ನೋಡಿದಾಗ. ಮಕ್ಕಳು ಕಳ್ತನ ಅಂತೂ ಇವಾಗ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಎಷ್ಟು ಸೇಫ್ಟಿ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾರಂದರೆ, ಇವಾಗ ಸ್ಕೂಲ್ ಬಸ್ ಬಂದು ಮಕ್ಕಳಿಗೆ ಡ್ರಾಪ್ ಮಾಡುತ್ತೆ ಅಂದರೆ ಅಲ್ಲೊಂಥರ ಪ್ಲೇಟ್ ಓಪನ್ ಆಗುತ್ತೆ ಸೈಡಿಗೆ ಸ್ಟಾಪ್. ಸೊ ಆ ಬಸ್ ಈ ಸೈಡು ಯಾವ ಸೈಡೂ ಒಂದು ವೆಹಿಕಲು ಮೂವ್ ಆಗಲ್ಲ, ಎಲ್ಲನೂ ಫ್ರೀಜ್ ಅಂದ್ರೆ ಅಷ್ಟೇ ನಿಂತು ಬಿಟ್ಟಿರುತ್ತೆ. ಸೊ ಆ ಮಗುಗೆ ಬಸ್ಸಲ್ಲಿ ಒಬ್ಬರು ಕಂಡಕ್ಟರ್ ಇರ್ತಾರಲ್ಲ, ಅವ್ರು ಇಳಿದು ಹೋಗಿ ಆ ಪ್ಲೇಸಲ್ಲಿ ಡ್ರಾಪ್ ಮಾಡಿ ಬಂದು ಅವ್ರು ವಾಪಸ್ ಬಸ್ಸಲ್ಲಿ ಕುಂತು ಆ ಪ್ಲೇಟ್ ಏನು ಸ್ಟಾಪ್ ಹತ್ತಿರುತ್ತಲ್ಲ ಅದು ಕ್ಲೋಸ್ ಆದ ತಕ್ಷಣವೇ ಉಳ್ಕಿದೆಲ್ಲ ವೆಹಿಕಲ್ಸು ಮೂವ್ ಆಗುತ್ತೆ. ಅಷ್ಟು ಇಲ್ಲಿ ಫಿಕ್ಸ್ ರೂಲ್ಸ್ ಇದು ಮಾಡುವಂಗೆ ಇಲ್ಲ. ಇನ್ನೂ ಒಂದು ಇಲ್ಲಿ ಇನ್ಸಿಡೆಂಟ್ ಏನಾಯ್ತು ಅಂದರೆ, ಸೊ ಆ ವ್ಯಕ್ತಿ ಏನು ಮಾಡ್ತಿದ್ದಾನೆ, ಸಿಗ್ನಲ್ ಇದು ಆಯ್ತಲ್ಲ ಗ್ರೀನ್ ಬಿತ್ತಲ್ಲ, ಸೊ ವಾಕಿಂಗ್, ಸೊ ರೆಡ್ ಸಿಗ್ನಲ್ ಬಿದ್ಕರಾಗ ಕಾರೆಲ್ಲ ಸ್ಟಾಪ್ ಆಗೈತಿ. ಸೊ ವಾಕಿಂಗ್ ಗ್ರೀನ್ ಸಿಗ್ನಲ್ ಇತ್ತು. ಸೊ ವಾಕ್ ಮಾಡುವಾಗ ಏನಾಯಿತು, ಸಡನ್ನಾಗಿ ಸ್ವಲ್ಪ ಒಂದು 2 ಸ್ಟೆಪ್ ಅಷ್ಟೇ ಹಿಂಗೆ ಮೂವ್ ಆಗಬೇಕು, ಸಿಗ್ನಲ್ ಹೋಯ್ತು, ಕಾರ್ನ ಒಂದು ತಪ್ಪದು, ಸಿಗ್ನಲ್ ಬಿದ್ದರೂ ಅವ ವೇಟ್ ಮಾಡಬೇಕು, ಫುಲ್ಲು ಹೋದ್ಮೇಲೆ ಅವ್ನು ಮೂವ್ ಆಗಬೇಕು. ಮಿಸ್ಸಾಗಿ ಹೋಗಿ ಆ ಸೈಕಲ್ ಹಿಂದಿನ ವೀಲಿಗೆ ಟಚ್ ಆಯಿತು ಕಾರು. ಆ ವ್ಯಕ್ತಿ ಬಿದ್ದ ಸೈಕಲ್ ಮೇಲಿಂದ. ಸೊ ಬಿದ್ದ ತಕ್ಷಣ ಅವ ಎದ್ದು ಸಿಟ್ಟಿಗೆ, ಇಂಡಿಯಲ್ಲಿ ಏನಾಗುತ್ತೆ ಈ ಥರ ಆದರೆ ಕಾರ್ನ ಒಂದು ಇಳಿದು ಈ ಥರ ಹೊರಗೆ ತೆಗೆದು ಹೊಡಿತಾರೆ, ಇಲ್ಲಂಗಿಲ್ಲ. ಕಾರಿಂದ ಫಸ್ಟ್ ಇಳಿದು ಆರ್ ಯು ಓಕೆ
ಎಲ್ಲ ಸೆಕೆಂಡ್ ಮಾಡ್ತಾರೆ. ಎಲ್ಲ ಮಾಡಿ ಏನರೇ ಪ್ರಾಬ್ಲಮ್ ಆಗಿತ್ತಂದ್ರೆ ಅವ್ರಿಗೆ ಅದೇನು ಸಾಲ್ವ್ ಮಾಡ್ಕೋಬೇಕು. ಜಗಳ ಆಡೋದ್ರಿಂದ ಸಾಲ್ವ್ ಆಗೋಲ್ಲ, ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇಂಡಿಯಲ್ಲಿ ಏನಾಗುತ್ತೆ, ಜಗಳ ಆಗುತ್ತೆ, ಪ್ರಾಬ್ಲಮ್ ಇಷ್ಟಿದ್ದು ಇಷ್ಟು ಬಿಗ್ ಆಗುತ್ತೆ. ಬಟ್ ಇಲ್ಲೇನಾಯಿತು, ಅವರು ಇಳಿದು ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಮಾಡಿ ಏನು ಪ್ರಾಬ್ಲಮ್ ಆಗ್ಯದ ನೋಡಿದ್ರು. ಸೊ ಆ ವ್ಯಕ್ತಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಜಸ್ಟ್ ಸೈಕಲ್ ಇಂಜುರಿ ಆಗೈತಿ ಆಯಿತು. ಆ ಸೈಕಲಿಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಕೊಟ್ಟಿದ್ರು. ಯಾಕೆ ಅವ್ರ ಕಾರ್ನೊಂದು ಅಲ್ಲಿ ಮಿಸ್ಟೇಕ್ ಇತ್ತು, ಕೊಟ್ಟರು. ಅವ ಹೋದ. ಇಷ್ಟು ಜಸ್ಟ್ 5 ಸೆಕೆಂಡ್ ಒಳಗೆ ಫುಲ್ ರೋಡ್ ಕ್ಲಿಯರ್. ಇನ್ನು ಒಂದು ಇಲ್ಲಿ ಯಾವುದು ಒಂದು ರೋಡಲ್ಲಿ ಏನಾಗುತ್ತೆ ಅಂದರೆ 1 2 3 4 5 ವೇ ಇರುತ್ತಲ್ಲ, ಎಲ್ಲ ಒನ್ ವೇ ಇರುತ್ತೆ. ಈ ಸೈಡ್ 1 2 3 4 5 ಇದ್ರೆ ಇದೆಲ್ಲ ಒನ್ ವೇನೇ ಬರುತ್ತೆ. ಇಂಡಿಯಾಲಿ ಇಷ್ಟು ಒಂದೇ ರೋಡ್ ಮೇಲೆ ಇದೇ ಹೋಗೋದು, ಇಲ್ಲೇ ಬರೋದು, ಹಿಂಗೆ ಹೋಗೋದು ಹಿಂಗಿರುತ್ತೆ. ಅಂದರೆ ಅಲ್ಲಿ ಆ ರೋಡ್ ಮೇಲೆ ಪಟ್ಟಿ ಹಾಕಿರ್ತಾರಲ್ಲ, ಅದೂ ತಲೆಯೊಳಗಿರಲ್ಲ. ಅಷ್ಟು ಸಿಕ್ಕಾಪಟ್ಟೆ ಆ್ಯಕ್ಸಿಡೆಂಟ್ ಆಗೋಕ್ಕೆ ಮೇನ್ ರೀಸನ್ನೇ ಅದೇ. ಇಲ್ಲಿ ಅವರು ಎಷ್ಟು ಬೇಗ ಅವ್ರ ಕಂಟ್ರಿ ಇಂಪ್ರೂವ್ ಮಾಡ್ಕೊಂಡ್ರೆ ಅಂದರೆ ಅವರು ತುಂಬ ಅವ್ರಿಗೆ ಗೊತ್ತಾಯಿತು. ಇವಾಗ ನಾವು ಒನ್ ಟೈಮ್ ಒಳಗೆ ನಮ್ಮ ಕಂಟ್ರಿಯಲ್ಲಿರೋ ಆಯಿಲ್ ಫಿನಿಶ್ ಆಯ್ತಂದರೆ ಆವಾಗ ನಮಗೆ ಬೇರೆ ಯಾವ್ದಾರ ಬೇಕಲ್ಲ, ಬೇರೆ ಥರ ನಮ್ಮದು ದೇಶ ಮುಂದೆ ಬರೋಕ್ಕೆ ಬೇರೆ ಏನರ ಬಿಸ್ನೆಸ್ ಬೇಕಲ್ಲ. ಸೊ ಅವ್ರೇನು ವಿಚಾರ ಮಾಡಿದ್ರಂದರೆ ಅವ್ರ ಕಂಟ್ರಿನ ಬೇರೆ ದೇಶದವ್ರು ಬಂದು ನೋಡ್ಕೊಂಡು ಹೋಗಬೇಕು. ಆ ಥರ ಏನಾದರೂ ಅವ್ರು ಕ್ರಿಯೇಟ್ ಮಾಡ್ಕೋಬೇಕು. ಅದರಿಂದ ಟೂರಿಸ್ಟ್ ಜಾಸ್ತಿ ಬರ್ತಾರೆ, ನಮ್ಮ ಕಂಟ್ರಿಗೆ ಆದಾಯ ಜಾಸ್ತಿ ಬರುತ್ತೆ. ಸೊ ಅವರು ಏನು ಮಾಡಿದ್ರು, ವರ್ಲ್ಡ್ ಬೆಸ್ಟ್ ಟಾಲೆಸ್ಟ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಮಾಡಿದ್ರು. ಸಾಕಷ್ಟು ಸಾವಿರಾರು ಜನ ಒಂದು ತಿಂಗಳೊಳಗೆ ಎಷ್ಟೋ ಜನ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ಎರಡನೇದು ದುಬೈ ಫ್ರೇಮ್ ಮಾಡಿದ್ರು. 2000 ಏನೋ ಫಿನಿಶ್ ಆಗಿರ್ಬೇಕು ಬುರ್ಜ್ ಖಲೀಫಾ. ಅಲ್ಲೇ ಅಂತ ಸ್ಟಾರ್ಟ್ ಆಗಿದೆ. ಇವಾಗ 2026 ಅಂದರೆ 26 ಇಯರ್ ಆಯ್ತದೆ ಬುರ್ಜ್ ಖಲೀಫಾ ಮಾಡಿ. ಆಮೇಲೆ ದುಬೈ ಆಯ್ ಅಂತ ಮಾಡಿದ್ರು. ಇದು ರೀಸೆಂಟಾಗಿ ಮಾಡಿದ್ರು. 2018 ನೋಡ್ದಕ್ಕಾಗೈತಿ. ಅದನ್ನ ಅರ್ಧ ಹೋಯ್ತು. ಇಲ್ಲಿ 2018 ಬಂದಕ್ಕಾಗ ಅದೇನೋ ಕಂಪ್ಲೀಟ್ ಆಗಿರಲಿಲ್ಲ. ಬಟ್ ಇವಾಗದ್ದು ಅದರೊಳಗೆ ನೋಡ್ಬೇಕಂದ್ರೆ ಮುಂದಿನ 50 ವರ್ಷಕ್ಕೆ ಈ ದೇಶ ಯಾವ ಥರ ಇದೆ ಅನ್ನೋದೆಲ್ಲ ಸೈಂಟಿಫಿಕಲಿ ಅದರೊಳಗೆಲ್ಲ ರೋಬೋಟ್ ಎಲ್ಲ ಮಾಡಿಟ್ಟಿದ್ದಾರೆ. ಇಲ್ಲಿ ಇಂಡಿಯಾದಲ್ಲಿ ಏನಿದೆ ಅಂದರೆ ಇಲೆಕ್ಷನ್ ಆಗುತ್ತೆ. MP MLA ZP ಇಲೆಕ್ಷನು, ತಾಲೂಕ್ ಪಂಚಾಯತಿ ಇಲೆಕ್ಷನು, ಆಮೇಲೆ ಪೊಲಿಟಿಷಿಯನ್ಸು ಇದೆಲ್ಲ ಇರ್ತಾರೆ. ಇಲ್ಲೇನಿದೆ ಅಂದರೆ ಇಲ್ಲಿ ಅರಬ್ ಕಂಟ್ರಿ ಅಲ್ವಾ. ಸೊ ಇದು ಎಮಿರಾತಿ ಇಲ್ಲಿ ಜನರಿಗೆ ಕರಿತೇವೆ ನಾವು. ಹಂಗೆ ಹಿಂದೂ, ಇಂಡಿಯನ್ಸ್, ಭಾರತೀಯರು. ಇಲ್ಲಿ ನಾವು ಭಾರತೀಯರಾದರೆ ಇಲ್ಲಿ ಎಮಿರಾತಿ ಅಂತ ಕರೀತಾರಲ್ಲ ಅವರಿಗೆ. ಸೊ ಅವರು ಇಲ್ಲಿ ಇಲೆಕ್ಷನ್ನು ನಡೆಯಲ್ಲ, ಇಲ್ಲಿ ಯಾವ ಓಟೂ ಇರಲ್ಲ, ಸೆಲೆಕ್ಷನು ಇರಲ್ಲ, ಏನೂ ಇರಲ್ಲ. ಇಲ್ಲಿ ಇರೋದು ರಾಜ ಒಬ್ಬನೇ. ರಾಜ ಮಾಡಿದ್ದೇ ರೂಲ್ಸು, ಅವನು ಹೇಳಿದ್ದೇ ದಾರಿ. ಸೊ ಅವ್ರದ್ದು 13 ಮಿಲಿಯನ್ ಗಟ್ಟಲೆ ಟರ್ನ್ ಓವರ್. ಅಷ್ಟು ಅವ್ರದ್ದು ಏನಂತಾರೆ ಬಿಸ್ನೆಸ್ ಇಲ್ಲಿ. ನೆಕ್ಸ್ಟ್ ಅವ್ರ ಮಗನೇ ಬರೋದು. ಇಂಡಿಯಾ ಥರ ಮತ್ತೊಬ್ಬ ಪೊಲಿಟಿಷಿಯನ್ ಬರ್ತಾನೆ, ಅವ ತನ್ನ ಮನೆಯೇ ತುಂಬ್ಕೊಂಡು ಹೋಗ್ತಾನೆ. ಅವ ಏನು ಜನರಿಗೆ ಉಪಯೋಗ ಆಗೋಂಥದ್ದು ಮಾಡಲ್ಲ, ದೇಶ ಉದ್ಧಾರ ಆಗೋಂಥದ್ದು ಮಾಡಲ್ಲ. ಅವ ಪೊಲಿಟಿಷಿಯನ್ ಇರ್ತಾನೆ, ಅವ ಖರ್ಚು ಮಾಡಿ ಎಲೆಕ್ಷನ್ ಗೆದ್ದು ಬಂದಿರ್ತಾನೆ. ಅವ ಎಷ್ಟು ಖರ್ಚು ಮಾಡಿರ್ತಾನೆ, 5 ವರ್ಷದೊಳಗೆ ಅವ ಖರ್ಚು ಮಾಡಿದ 10 ಪಟ್ಟು ಅವನು ಮುಂದಿನ 10 ತಲೆಮಾರನ್ನ ಕೂತು ತಿನ್ನಬೇಕು. ಅಷ್ಟರ ಗೌರ್ಮೆಂಟಿಂದ ಜನರಿಗೆ ಮೋಸ ಮಾಡಿ ತನ್ನ ಮನೆ ಎಲ್ಲ ಏನಂತಾರೆ ಫುಲ್ ರೊಕ್ಕ ತೊಚ್ಕೊಂಡು ತಾನು ಸೈಡಾಗಿ ಹೋಗ್ತಾನೆ. ಮತ್ತೊಬ್ಬ ಪೊಲಿಟಿಷಿಯನ್ ಬಂದರೂ ಅವನು ಅದೇ ಮಾಡೋದು. ಏನು ಮಾಡೋದು, ತನ್ನದೇ ಅಷ್ಟೇ ರೀಚ್ ಆಗ್ತಾನೆ. ಜನರಿಗೆ ದೇಶ ರೀಚ್ ಆಗೋಕೆ ನೋಡೋದೇ ಇಲ್ಲ. ಎಷ್ಟು ಗೌರ್ಮೆಂಟಿದಿಂದ ಎಷ್ಟು ಜನರಿಗೆ ಸವಲತ್ತು ಬಂದ್ರೂ ಅದು ಹೋಗಿ ಆ ವ್ಯಕ್ತಿ ಇದು ಆಗೋಕ್ಕಿಂತ ಮುಂಚೆನೇ ತಾನೇ ಅದೆಲ್ಲ ಫೆಸಿಲಿಟಿ ಯೂಸ್ ಮಾಡ್ಕೋತಾನೆ. ಇಲ್ಲಿ ಹಂಗಿಲ್ಲ. ರಾಜ ಇವಾಗ ಇಲ್ಲಿ ಲೋಕಲ್ ಅವ್ರು ಮದುವೆ ಆದರೆ ಗೌರ್ಮೆಂಟ್ ಹತ್ರ ಇಲ್ಲಿ ಅವ್ರಿಗೆ ಏನೇನು ಫೆಸಿಲಿಟಿ ಅಂದ್ರೆ ಮನೆ ಕೊಡ್ತಾರೆ, 10,000 ದಿರಮ್ ಅವ್ರಿಗೆ ಗಿಫ್ಟ್ ಆಗಿ ರೊಕ್ಕ ಕೊಡ್ತಾರೆ. ಅವ್ರಿಗೆ ತುಂಬ ಏನಂತಾರೆ, ಅವ್ರ ಜಾಬ್ಸ್ ಯಾವಾಗಲೂ ಹೈಯರ್ ಪೋಸ್ಟ್ ಇರುತ್ತೆ. ಇಲ್ಲಿ ಏನರ ಈಗ ನಮ್ಮ ಸ್ಕೂಲಲ್ಲೇ ಈಗ ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡ್ತಾರೆ ಲೇಡೀಸ್ ಅಂತಂದರೆ ಅವ್ರ ಸ್ಕೂಲ್ ವತಿಯಿಂದ ಜಸ್ಟ್ ಒಂದು 4,000 ದಿರಮ್ ಸ್ಯಾಲ್ರಿ ಇದ್ದರೆ ಗೌರ್ಮೆಂಟ್ ಅವ್ರಿಗೆ ಎಷ್ಟು ಕೊಡುತ್ತೆ ಗೊತ್ತಾ, 6,000 ದಿರಮ್ ಕೊಡುತ್ತೆ. ಯಾಕೆ, ಅವರು ಇಲ್ಲಿ ಲೋಕಲ್ ಎಮಿರಾತಿ. ಸೊ ಅದಕ್ಕೆ ಈ ಥರ ನಮ್ಮಲ್ಲಿ ಗೌರ್ಮೆಂಟಲ್ಲಿಲ್ಲ. ಅವ್ರು ಬಾಂಗ್ಲಾದೇಶಿ ಬೇರೆ ಬೇರೆ ಕಂಟ್ರಿಲಿ ಬಂದವರಿಗೆ 15 ದಿನದಲ್ಲೇ
ಏನು ಮಾಡ್ತಾರೆ, ನಾವು ಭಾರತೀಯರಂತ ಆಧಾರ್ ಕಾರ್ಡ್ ತೊಗೊಂಡು ಕೊಡ್ತಾರೆ. ಇಲ್ಲಿ 10-100 ವರ್ಷ ಇದ್ರೂ ಅವರು ಇಲ್ಲಿ ಲೋಕಲ್ ಪೀಪಲ್, ನಾವು ಭಾರತೀಯರು ಈ ದುಬೈ ಪೀಪಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಇಲ್ಲಿದ್ದು ನಮ್ಮದು ರೆಸಿಡೆನ್ಸಿನೇ ಕೊಡೋಲ್ಲ, ಅವ್ರು ನಮಗೆ ವೀಸಾ ಮೇಲೆ ಇಡ್ತಾರೆ. ನಾವು ಎವ್ರಿ ಇಯರ್ ವೀಸಾಕ್ಕೆ ಪೇ ಮಾಡಬೇಕು, ವೀಸಾ ಮೇಲೆ ಇರಬೇಕು. ನಮ್ಮ ಇಲ್ಲಿ ಹೆಲ್ತ್ ನಾವು ತೋರಿಸ್ಕೋಬೇಕಂದ್ರೆ ನಮ್ಮದು ಹೆಲ್ತ್ ಇನ್ಶೂರೆನ್ಸ್ ಇದ್ರೇ ನಮಗೆ ಬೆಸ್ಟು. ಹೆಲ್ತ್ ಇನ್ಶೂರೆನ್ಸ್ ಇರಲಾರೆ ನಾವು ಒಂದು ವೇಳೆ ಹಾಸ್ಪಿಟ್ಲ್ ಹೋಗ್ತೀವಂದ್ರೆ ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ. ಸೊ ಈ ಥರ ಇಲ್ಲಿ ಲೋಕಲ್ಸಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಲೋಕಲ್ಸು. ನಮಗೆ ವೀಸಾ ಬೇಕು, ಅವ್ರಿಗೆ ಯಾಕೆ ವೀಸಾ ಬೇಕು, ಅವ್ರು ಇದೇ ದೇಶದವರು. ಸೊ ಯಾವಾಗಲೂ ಹೆಲ್ತ್ ಇಶ್ಯೂ ಇಂಡಿಯಾದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಹಾಸ್ಪಿಟಲ್ ಫೆಸಿಲಿಟಿ. ಬಟ್ ಇವಾಗ ಹಾಸ್ಪಿಟಲ್ನು ಏನು ಮಾಡ್ತಿದ್ದಾರೆ ಅಂದರೆ ಬಿಸ್ನೆಸ್ ಮೈಂಡೆಡ್ ಕನ್ವರ್ಟ್ ಆಗಿದ್ದಾರೆ. ಒಂದು ಮನುಷ್ಯನಿಗೆ ಏನೂ ಇಲ್ಲ ಅಂದರೂ ನಿನ್ಗೆ ಇದೆಲ್ಲ ಇದೆ ಅಂತ ಅವರೇ ಅವನಿಗೆ ಘೋಷಿತ ಮಾಡಿ ಅವ್ನ ಕಡೆದು ಎಷ್ಟಾಗುತ್ತೆ, ಅವ್ನು ಎಷ್ಟು ಬಡವನದಾನ, ಬಡವನಿದ್ರೆ ಅವರು ಆ ಪೇಷಂಟ್ ಸಹಾಯಗತ್ತಾನಂದ್ರೂ ಎದ್ದು ಬಂದು ನೋಡಲ್ಲ ಡಾಕ್ಟ್ರುಗಳು. ಯಾಕಂದ್ರೆ ಅವರು ಬಿಸ್ನೆಸ್ ಮೈಂಡ್ ಆಗಿದೆ, ಲಕ್ಷಾಂತರಗಟ್ಟಲೆ ಕೋಟಿಗಟ್ಟಲೆ ರೊಕ್ಕ ಖರ್ಚು ಮಾಡಿ ಡಾಕ್ಟ್ರು ಕಲ್ತಿರ್ತಾರೆ. ಸೊ ಇವಾಗ ಅದು ಕಲ್ತದ್ದೆಲ್ಲ ಏನು ಮಾಡ್ಬೇಕು, ಅವರು ಡಾಕ್ಟ್ರ್ ಆದಮೇಲೆ ಅರ್ನ್ ಮಾಡಬೇಕು. ಅರ್ನ್ ಮಾಡ್ಬೇಕಂದ್ರೆ ಬಡವ್ರು ಬಂದರು ಪೇಷಂಟ್ ಹೆಂಗೆ ಟ್ರೀಟ್ ಮಾಡ್ತಾರೆ, ಅನುಭವ ಆಗಿರ್ಬೇಕಲ್ಲ ಯಾವಾಗಾರೆ ಜನರಿಗೆ. ಇಲ್ಲಿ ಬಡವ್ರು ಇರಲಿ ಶ್ರೀಮಂತರು ಇರಲಿ, ಅವ ಇಲ್ಲಿದ್ದು ಒಬ್ಬ ಇಂಡಿಯಾದವ ಇಲ್ಲಿ ಬಂದು ಒಬ್ಬ ಕಾರ್ಮಿಕನಾಗಿ ಕೆಲಸ ಮಾಡೋವನೇ ಇರಲಿ ಖರೆ, ಅವ್ನ ಕಡೆ ಹೆಲ್ತ್ ಇನ್ಶೂರೆನ್ಸ್ ಇತ್ತು, ಎಮರ್ಜೆನ್ಸಿ ಯಾವಾಗಾರ ಹಾರ್ಟ್ ಅಟ್ಯಾಕ ಏನರ ಎಮರ್ಜೆನ್ಸಿ ಕೇಸ್ ಇದ್ರೆ 24 hours ಫ್ರೀ ಸರ್ವಿಸ್ ಕೊಡ್ತಾರೆ ಅವರು. ಆಫ್ಟರ್ 24 hours ಓನ್ಲಿ ಅವರಿಗೆ ಚಾರ್ಜ್ ಮಾಡ್ತಾರೆ, ಈಗ ಬೆಡ್ ಅಥವಾ ಹಾಸ್ಪಿಟಲ್ ರೂಮಿಂದು ಏನ್ರಿ. ಬಟ್ ಆಲ್ಮೋಸ್ಟ್ ಆಲ್ ಇವಾಗ ನಮ್ಮ ಪರಿಚಯದವ್ರಿಗೆಲ್ಲ ಆದವ್ರು ನೋಡಿ, ಇನ್ನು ಒಂದೊಂದು ಟೈಮ್ ಅವ್ರ ಕಡೆ ಇಲ್ಲ ಜಾಸ್ತಿ ಅಂತಂದ್ರೆ ಈ ಒಂದೊಂದು ಟ್ರಸ್ಟ್ಗಳು ಇರ್ತಾವೆ ಇಲ್ಲಿ. ಈ ಥರ ನಮ್ಗೆ ಇಂಡಿಯಾದವ್ರಿಗೆ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವರು ಹೆಲ್ಪ್ ಮಾಡ್ತಾರೆ. ಸೊ ಅವ್ರ ಹಾಸ್ಪಿಟಲ್ಗೆ ಆ ಟ್ರಸ್ಟ್ ಹೊತ್ತಿಂದ ಅವ್ರು ರೊಕ್ಕ ಕೊಡ್ತಾರೆ. ನಮ್ಗೆ ಈ ಥರ ಸಹಾಯ ಬೇಕಂತ ಹೋದ್ರೆ ಆಲ್ಮೋಸ್ಟ್ ಅಲ್ಲಿ ಈ ಥರ ಆಗಿದೆ. ಸೊ ಈ ಥರ ಇನ್ನೂ ಭಾಳಷ್ಟು ಇನ್ಫಾರ್ಮೇಷನ್, ಆಲ್ಮೋಸ್ಟ್ ನಾ ಇಲ್ಲಿ ಬಂದು 7 to 8 year ಆಯ್ತಲ್ಲ, ತುಂಬ ವಿಷಯ ಇರುತ್ತೆ. ಮೊದಲ ಏನಂತಾರೆ, ಇದು ಈ ಥರನಾ ಅಂತ ಅನಿಸ್ತದೆ. ಬಟ್ ನೀವೇನೇ ಹೇಳ್ರಿ, ಇಲ್ಲಿ ದೇಶದ ಯಾವುದು ಪ್ರಾಬ್ಲಮ್, ನಮ್ಮ ಭಾರತ ಕೆಟ್ಟಂತಲ್ಲ, ನಮ್ಮ ಭಾರತ ಒಳ್ಳೆಯದೇ, ತುಂಬ ಒಳ್ಳೆಯದು. ಬಟ್ ಅಲ್ಲಿ ಇರೋ ಜನರ ಮನಸ್ಥಿತಿ ಎಲ್ಲ ತುಂಬ ಹಾಳಾಗಿದೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟ ಆದರೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ನಿಮಗೆ ಅದರದ್ದು ನೋಟಿಫಿಕೇಷನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ದುಬೈಗೆ ಬರೋರಿದ್ದರೆ ಅವ್ರಿಗೂ ಇನ್ಫಾರ್ಮೇಷನ್ ರೀಚ್ ಆಗಲಿ, ಇಲ್ಲಿ ಎಷ್ಟು ಸೇಫ್ಟಿ ಅದವ್ರಿಗೆ ಗೊತ್ತಾಗಲಿ. ಆಮೇಲೆ ಇಲ್ಲಿ ಇಂಡಿಯಾಲಿ ಎಷ್ಟು ಭಿಕ್ಷುಕರು ಇರ್ತಾರಲ್ಲ, ಬೆಗ್ಗಿಂಗ್ ಅಂದರೆ ಅವ್ರ ಪ್ರೊಫೆಷನ್ನೇ ಮಾಡ್ಕೊಂಡಿರ್ತಾರೆ. ಒಂದು ಸ್ವಲ್ಪ ಜನ ಅಂತೂ ಬೇರೆಯವ್ರ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ಕೊಂಡ್ಬಂದು ಅದನ್ನು ಕಂಕ್ಳಲ್ಲಿ ಇಟ್ಕೊಂಡು ಟ್ರಾಫಿಕಲ್ಲೆಲ್ಲ ಏನು ಮಾಡ್ತಿರ್ತಾರೆ. ಇವನ್ ಇವ್ರನ್ನೂ ಬೇರೆ ಏನಂತಾರೆ, ಬೇರೆ ಬೇರೆ ಜನ ಟ್ರಾಫಿಕಲ್ಲಿ ಇದು ಭಿಕ್ಷಾಟನೆ ಮಾಡೋದು. ಗೋರ್ಮೆಂಟಲ್ಲಿ ಯಾವುದೇ ಆ್ಯಕ್ಷನ್ ತೊಗೊಳ್ಳಲ್ಲ. ಇಲ್ಲಿ ಭಿಕ್ಷೆ ಬಾಡೋದು ಒಂದು ಕ್ರೈಮ್ ಅಂತ ಡಿಸೈಡ್ ಮಾಡ್ತಾರೆ. ಈ ರಮಾದಾನ್ ಈ ಮಂತಲ್ಲಿ ಆಲ್ಮೋಸ್ಟ್ ಅವರು ಬೇರೆ ಕಡೆಯಿಂದ ಬಂದು ಇಲ್ಲಿ ಭಿಕ್ಷೆ ಬೇಡವರು, ಅವ್ರು ಹೈಡಾಗೇ ಭಿಕ್ಷೆ ಬೇಡ್ತಿರ್ತಾರೆ. ಆದರೂ ಇವರೇನು ಪೊಲೀಸರು ಒಂದು ಇದು ಮಾಡಬೇಕು, ಮಫ್ತಿಯಲ್ಲಿ ಬಂದು ಒಂದು 20,000 ಜನರಿಗೆ ಭಿಕ್ಷಾಟನೆ ಮಾಡೋರಿಗೆ ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಅವ್ರ ಕಡೆ ಇದ್ದ ದುಡ್ಡೆಲ್ಲ ತೊಗೊಂಡು ಅದೇ ದುಡ್ಡಿಂತ ಅವ್ರಿಗೆ ಅವ್ರವ್ರು ಯಾವ್ಯಾವ ದೇಶದಾಗದ ಹೋಗ್ಬೇಕು ಅವರೆಲ್ಲ ಅವರು ವೀಸಾ ಪಾಸ್ಪೋರ್ಟ್ ಎಲ್ಲ ಕಳ್ಕೊಂಡಿರ್ತಾರೆ. ಅವ್ರ ವೀಸಾ ಎಕ್ಸ್ಪೈರಿ ಆಗಿರ್ತದೆ, ಅಂಥವ್ರಿಗೆಲ್ಲ ಅವ್ರವ್ರ ದೇಶಕ್ಕೆ ವಾಪಸ್ ಕಳಿಸ್ಯಾರ. ಇದು ಇಲ್ಲಿ ಕಂಟ್ರಿ. ಅವರು ಇಲ್ಲಿ ಭಿಕ್ಷಾಟನೆಯನ್ನು ಕ್ರೈಮ್ ಅಂತ ಯಾಕೆ ಪಾಲಿಸ್ತಾರೆ ಅಂದ್ರೆ, ಭಿಕ್ಷೆ ಮಾಡಿದ್ರೆ ನಮ್ಮ ಕಂಟ್ರಿ ಭಾಳ ಬಡತನ ಕಂಟ್ರಿ ಅಂತ ತಿಳ್ಕೊತಾರೆ. ಅಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಅದಕ್ಕೆ ಅಷ್ಟು ಅವ್ರ ಕಂಟ್ರಿನ ಇಂಪ್ರೂವ್ ಮಾಡೋಕ್ಕೆ ರೀಸನ್. ಅವ್ರ ಮೈಂಡ್ನ ಬ್ರಾಡಾಗಿ ಇಟ್ಕೊಂಡಿದ್ದಾರೆ. ಅವ್ರ ರೋಡ್ ಫೆಸಿಲಿಟಿ ಅದೆಲ್ಲ ನೋಡಿದ್ರೆ, ಫಸ್ಟ್ ಅವರು ರೋಡ್ ಇರ್ಲಾರೆ ಒಂಟಿ ಮ್ಯಾಗ ಇದ್ರಾಗ ಮರುಭೂಮಿಯಾಗ ಏನಂತಾರೆ ಇಲ್ಲಿ ಇದೆ ರೇಗಿಸ್ತಾನಲ್ಲ, ರೇಗಿಸ್ತಾನದಾಗ ಹೋಗೋ ಜನ ಬಿಸಿಲಿಗೆ ಮೈ ಪ್ರೊಟೆಕ್ಟ್ ಮಾಡ್ಕೋಬೇಕಂತೇಳಿ ಅದು ವೈಟ್ ಕಲರ್ ಫುಲ್ ಎಲ್ಲ ಕವರ್ ಮಾಡಿಕೊಂಡು ತಲೆ ಮೇಲೆ ಅದು ಬಟ್ಟೆ ಹಾರಕ್ಕೆ ಹೋಗ್ತೈತೆ, ಹಾರಬಾರ್ದು ಅಂತ ಹೇಳೋದು ಕಟ್ಟು. ಈಗ ಈ ದೇಶದ ಅದು ಡ್ರೆಸ್ ಅದೇ ಕಲ್ಚರ್ ಆಗೈತಿ. ಆ ಡ್ರೆಸ್ ಹಾಕೊಂಡು ಅವ್ರಿಗೆ ಹೋದ್ರೆ ಅವ್ರಿಗೆ ಸಿಗೋ ಮರ್ಯಾದೆನೇ ಬೇರೆ ಬಿಡ್ರಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ ನೋಡೋಕೆ, ನಾಟ್ ಓನ್ಲಿ ದುಬೈ, ಅಬುದಾಬಿ, ಶಾರ್ಜಾ, ಅಜ್ಮಾನ್,
ಬೇರೆ ಬೇರೆ ಏನು ಪ್ಲೇಸ್ ಇದಾವೆ ಎಲ್ಲ ಕಡೆ ಬೇರೆ ಬೇರೆ ಏನೇನು ಪ್ಲೇಸ್ ಇದಾವೆ ನೋಡ್ಲಿಕ್ಕೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಎಲ್ಲೆಲ್ಲಿ ಹೋಗ್ರಿ, ನಿಮ್ಗೆ ಏನೇನು ಪ್ಲ್ಯಾನಿಂಗ್ ಅಂಥೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಇವತ್ತು ಮಾರ್ನಿಂಗ್ ವಿಡಿಯೋ ಮಾಡೀನಿ ಫ್ರೆಶ್ ಒಳಗೆ. ಓಕೆ, ಸಿ ಯು, ಟೇಕ್ ಕೇರ್. ತುಂಬ ಧನ್ಯವಾದಗಳು. ನಾ ಇಂಡಿಯಾ ಬದ್ದೆಲ್ಲ ತಪ್ಪಾಗಿ ಮಾತಾಡಿದ್ದೀನಿ, ಹಂಗೆ ಪ್ಲೀಸ್ ತಪ್ಪಾಗಿ ಕಮೆಂಟ್ ಮಾಡೋಕೆ ಹೋಗ್ಬೇಡಿ. ನಾ ಇಂಡಿಯಾ ಬದ್ದಲು ಏನೂ ತಪ್ಪಾಗಳಿಲ್ಲ. ಐ ಆಮ್ ರಿಯಲಿ ಪ್ರೌಡ್ ಟು ಸೇ ದ್ಯಾಟ್ ಐ ಆಮ್ ಇಂಡಿಯನ್. ಜಸ್ಟ್ ನಾ ಇದು ಹೇಳತ್ತೀನಿ, ಅಲ್ಲಿರೋ ಕೆಟ್ಟ ಜನಗಳ ಮೈಂಡ್ ಹಾಳಾಗಿದೆ, ಯಾವ ತೀರಿ ಅಲ್ಲಿ ಪರಿಸ್ಥಿತಿ ಹಾಳಾಗೋಕ್ಕೆ ರೀಸನ್ ಅಲ್ಲಿ ಜನರೇ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ವೋಟ್ ಮಾಡುವಾಗ ಪ್ಲೀಸ್ ನೋಡ್ಕೊಂಡು ವೋಟ್ ಮಾಡಿ. ಓಕೆ, ಧನ್ಯವಾದಗಳು.